ಹಾಯ್ ನಮಸ್ಕಾರ ಎಲ್ರಿಗೂ ವಿಭು ಕ್ರಿಯೇಷನ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಒಂದು ಅದ್ಭುತ ಚಿತ್ರ ನೋಡ್ಕೊಂಡು ಬಂದ್ವಿ. ದಸರಾ ಹಬ್ಬದ ಪ್ರಯುಕ್ತ ಕಾಂತಾರ ಚಾಪ್ಟರ್ 1 ಚಿತ್ರ ಬಿಡುಗಡೆ ಆಗಿತ್ತು. ನಾವು ಮುಂಚೆನೇ ಬುಕ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 10 ಗಂಟೆ ಶೋಗೆ ಹೋಗಿ ಬಂದ್ವಿ. ಸಾಮಾನ್ಯ ಮೂವಿ ರಿವ್ಯೂ ಮಾಡೋಷ್ಟು ಅನುಭವ ನನಗಿಲ್ಲ, ನಾನು ಜಾಸ್ತಿ ಮಾಡಿಯೂ ಇಲ್ಲ. ಆದರೆ ಈ ಮೂವಿ ಬಗ್ಗೆ ಮಾತಾಡಲೇಬೇಕು ಅನ್ನಿಸ್ತು. ಯಾಕೆ ಅಂದರೆ ಕಾಂತಾರ ಅನ್ನೋದು ಮೂವಿ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಅಂತಾರಲ್ಲ ಹಾಗೆ. ಯಾರ್ಯಾರು ಇನ್ನೂ ಮೂವಿ ನೋಡಿಲ್ಲ ದಯವಿಟ್ಟು ಬಿಡುವು ಮಾಡಿಕೊಂಡು ಥಿಯೇಟ್ರಲ್ಲೇ ಹೋಗಿ ನೋಡಿ ಬನ್ನಿ. ನಿಮಗೆ ದೈವ ದರ್ಶನ ಆಗುತ್ತೆ, ರೋಮಾಂಚನ ಆಗುತ್ತೆ. ರುಕ್ಮಿಣಿ ವಸಂತ್ ಅಂತೂ ಯುವರಾಣಿ ರೂಪದಲ್ಲಿ ತುಂಬ ಚೆಂದ ಕಾಣಿಸ್ತಾರೆ. ಹಾಗೆ ಬೆಳಗಿರೋದೆಲ್ಲ ಹಾಲಲ್ಲ ಅಂತ ನೆನಪಿಸ್ತಾರೆ. ಆ ಜನರ ಮುಗ್ಧತೆ, ನಮ್ಮ ಪೂರ್ವಜರ ಇತಿಹಾಸ ಎಲ್ಲವೂ ತೆರೆ ಮೇಲೆ ಅದ್ಭುತವಾಗಿ ಮೂಡಿ ಬಂದಿದೆ. ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿ. ಮನುಷ್ಯ ಪ್ರಕೃತಿನ ಎದುರಾಕೊಂಡು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿನ ಪೂಜಿಸಬೇಕು, ಆರಾಧಿಸಬೇಕು ಅಂತ ಬುದ್ಧಿ ಹೇಳ್ದಂಗಿದೆ. ಮಾನವನ ದುರಾಸೆಗೆ ದೇವರು ಹೇಗೆ ಪೆಟ್ಟು ಕೊಡ್ತಾರೆ ಅಂತ ತೋರಿಸಿದ್ದಾರೆ. ಮನುಷ್ಯನ ದುರಾಸೆಗೆ, ಲೋಭಕ್ಕೆ ಹೇಗೆ ಅಂತ್ಯ ಸಿಗುತ್ತೆ ಅಂತಲೂ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಂತೂ ತಂತಾನೇ ಕೈ ಜೋಡಿಸ್ತದೆ. ಚಪ್ಪಲಿ ಬಿಟ್ಟು ದೇವ್ರ ದರ್ಶನ ಮಾಡ್ತೇವೆ. ಎಲ್ಲರೂ ನೋಡಲೇಬೇಕು. ಕಾಮಿಡಿ, ಆ್ಯಕ್ಷನ್, ಎಮೋಷನ್ಸ್, ಬ್ಯೂಟಿ ಎಲ್ಲನೂ ಇದೆ. ಅದ್ರ ಜೊತೆಗೆ ಮಾರಲ್ ಆಫ್ ದಿ ಸ್ಟೋರಿ ಕೂಡ ಇದೆ. ಅಂದಹಾಗೆ ಶಿವ ಮತ್ತು ಅವರಪ್ಪ ಯಾಕೆ ಮಾಯ ಆದರು ಅಂತ ತಿಳ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕು. ನೀವು ಮೂವಿ ನೋಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಹೋಗಿ ನೋಡಿ, ತುಂಬ ದೊಡ್ಡ ಅನುಭವ ಆಗುತ್ತೆ. ರಿಷಬ್ ಅವರ ತಂಡಕ್ಕೆ, ಪರಿಶ್ರಮಕ್ಕೆ ಫಲ ಸಿಗಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ಕನ್ನಡ ಮೂವೀಸ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ದಸರಾ ರಜೆ ಇದೆ, ಯಾರೂ ಮಿಸ್ ಮಾಡಬೇಡಿ. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಎಲ್ಲರೂ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.